ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸುಪ್ರೀತ್ ಅವರೇನೋ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಥವಾ ಅವರೇನೋ ವೈರಲ್ ಆಗ್ಬೇಕು ಅನ್ನೋಕ್ಕೋಸ್ಕರನೇ ದರ್ಶನ್ ಸರ್ ಹೆಸರು ತಗೊಂತಾರೆ ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಲೈಕ್ ನಾನ್ ನೋಡಿದ್ದಿದೆ, ಕೆಲವ್ರು ಮಾತಾಡಿದ್ದಿದೆ. ಈಗ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಈಗ ದರ್ಶನ್ ಸರ್ ಹೆಸರು ತಗೊಂಡ್ರೆ ವೈರಲ್ ಆಗಿದ್ದುಂಟು, ಸೊ ಅದಕ್ಕೋಸ್ಕರ ವೈರಲ್ ಆಗ್ತಾರೆ, ಅದು ಸೆಕೆಂಡ್ರಿ ಅಲ್ಲ. ನಿಮ್ಗೆ ಹೇಳಿದ್ ಯಾರು ಅಂತ ಅಲ್ಲ, ನಾನ್ ಕೇಳ್ದಂಗೆ ಜಸ್ಟ್ ಕೆಲವು ಕಮೆಂಟ್ ಗಳೆಲ್ಲ ನೋಡ್ಬೇಕಾದ್ರೆ ದರ್ಶನ್ ಸರ್ ಯಾಕೆ ಹೆಸರು ತಗೊಬೇಕು, ಅವರಿಂದ ವೈರಲ್ ಆದವ್ರು ಇದಾರಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ ಅಂತ. ಏನ್ ತಪ್ಪು ಹೇಳಿ ನಿಮ್ಗೆ, ಇವಾಗ ಏನ್ ತಪ್ಪು? ಅದೇ ನೀವು ಅವ್ರಿಗೆ ಹೇಳ್ಬೇಕು. ಇವಾಗ ದರ್ಶನ್ ಸರ್ ಹೆಸರು ನಾನು ತಗೊಂಡೆ, ನನಗೆ ಈಗ ಒಂದ್ ಕೆಲಸ ಮಾಡಿ, ದರ್ಶನ್ ಸರ್ ಒಳಗಡೆ ಬರ್ತಾರಲ್ಲ, ನೀವ್ ಹೋಗಿ ಅವ್ರ ಮುಂದೆ ಒಂದ್ ಮೈಕ್ ಇಡಿ, ನನ್ನ ಹೆಸರು ಹೇಳಿ ಅವ್ರಿಗೆ, ದರ್ಶನ್ ಸರ್ಗೆ. ಸುಪ್ರೀತ್ ಕಂದರ ನಿಮ್ಗೆ ವರ್ಷ ಸಾಂಗ್ ಮಾಡ್ತಾರೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಾ ಇಂಟರ್ವ್ಯೂಗಳಲ್ಲೂ ನಿಮ್ ಬಗ್ಗೆ ಮಾತಾಡ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಏನ್ ಬೇಜಾರಾಗತ್ತೆ ಅಂತ ಹೋಗಿ ಕೇಳಿ, ಅವ್ರು ಹೇಳ್ತಾರೆ ಅಷ್ಟೇ. ಇದೇ ಉತ್ತರ ನಿಮ್ಗೆ. ಸೂಪರ್. ಯಾಕಂತ ಹೇಳಿದ್ರೆ ಈಗ ಎಲ್ರು ಎಲ್ಲಾ ವಿಚಾರನೂ ಒಂದಾಗ ಕಾಂಟ್ರವರ್ಸಿಯಲ್ ಇರ್ಬೇಕು, ಇನ್ನೊಂದ್ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೆಸರು ತಗೊಂತಾರೆ. ಸೊ ನಿಮ್ಗೆ ಈಗ ದರ್ಶನ್ ಸರ್ ಜೈಲಿಗೆ ಹೋದ್ಮೇಲೆ ವಿಜಯಲಕ್ಷ್ಮಿ ಮೇಡಮ್ ಏನಾದ್ರು ಮೀಟ್ ಮಾಡಕ್ ಟ್ರೈ ಮಾಡಿದ್ರ, ಮಾತಾಡ್ಸಿದ್ರಂತ? ಇಲ್ಲ, ಅವ್ರು ಸಿಗ್ಲಿಲ್ಲ. ಆಕ್ಚುಲಿ ಅವ್ರ ಕಡೆಯವ್ರು ನನಗೆ ಟಚ್ ಅಲ್ಲಿ ಇದ್ದಾರೆ, ಅವ್ರ ಕಡೆಯವ್ರು ಟಚ್ ಅಲ್ಲಿ ಇದ್ದಾರೆ. ಏನಾದ್ರು ಫೋನ್ ಮಾಡ್ತೀನಿ, ಸೊ ಏನಾದ್ರು ವಿಚಾರಗಳಿದ್ರೆ ತಿಳ್ಕೊತೀನಿ ಅಷ್ಟೇ. ನಾನು ಬೇರೆ ಏನು ಮಾತಾಡಕ್ ಹೋಗ್ತಾ ಇಲ್ಲ. ಈಗ ಅವ್ರನ್ನ ಮೀಟ್ ಮಾಡ್ಬೇಕಂದ್ರೂ ಈಗ ನಾವೀಗ ಅವ್ರನ್ನ ಡಿಸ್ಟರ್ಬ್ ಮಾಡೋದು ತಪ್ಪೇ. ಫಸ್ಟ್ ಆಫ್ ಆಲ್ ಅಭಿಮಾನಿಗಳಾಗಿ ಈಗ ನಾವು ಡಿಸ್ಟರ್ಬ್ ಮಾಡೋದು ತಪ್ಪು. ಅವ್ರಿಗೇನಿದ್ರು ಫ್ರೀ ಆಗಿ ಬಿಟ್ಬಿಡ್ಬೇಕು. ಇವಾಗ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಈಗ ಡಬಲ್ ರಿಲೀಸ್ಗಿದೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅಲ್ಲಿ ಇದ್ದೀವಿ. ಸೊ ಆದಷ್ಟು ಬೇಗ ಬರ್ತಾರೆ ಬಾಸು. ಸೊ ಬಟ್ ನಾನು ಟಚಲ್ಲಿ ಇದ್ದೀನಿ, ಟಚಲ್ಲಂತೂ ಇದ್ದೇ ಇದ್ದೀನಿ. ಅಟ್ಲೀಸ್ಟ್ ವಾರಕ್ಕೆ 1-2 ಸಲ ಆದರೂ ಕೇಳ್ತೀನಿ. ಸೊ ಏನಾಗ್ತಾ ಇದೆ, ಏನೋ ನಡೀತಾ ಇದೆ ಕೇಳ್ತೀನಿ. ಸೊ ಡೆವಿಲ್ ಸಿನಿಮಾ ಬಗ್ಗೆನೂ ಮಾತಾಡ್ತೀವಿ. ಸೊ ಅವ್ರ ಜೊತೆಲಿ ಇರೋರಾಗ್ಲಿ ಮತ್ತೊಬ್ಬರಾಗ್ಲಿ ಸೊ ಎಲ್ಲ ಕೇಳ್ಕೊಂತೀನಿ. ನಾವು ಈಗ ಕಾನ್ಸಂಟ್ರೇಷನ್ ಇರೋದು ಒಂದೇ, ಡೆವಿಲ್ ಸಿನಿಮಾ. ಓಕೆ, ಡೆವಿಲ್ ಸಿನಿಮಾಗೆ ನೀವು ಹೇಳಿದ್ರೆ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಪೂಜೆ ಮಾಡಿಸ್ತಾ ಇದೀವಿ, ಅದೆಲ್ಲ ನಡೀತಾ ಇದೆ ಅಂತ. ಅದು ಬಿಟ್ಟು ಬೇರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಪ್ರಮೋಷನ್ಗೆ ಅನ್ನೋದು? ಸೊ ಈಗ ದೇವಸ್ಥಾನಗಳ ಜೊತೆಗೆ ಪಾದಯಾತ್ರೆ ಹೋಗ್ತಾ ಇದೀವಿ ನಾವು. ಇವಾಗ 2ನೇ ತಾರೀಕು ಇಲ್ಲಿಂದ ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ತಿರುವಣ್ಣಾಮಲೈ ಟೆಂಪಲ್ಗೆ. ಅಲ್ಲಿ ನಿಮ್ಗೆ ಅದು ತುಂಬಾ ಫೇಮಸ್, ನೀವು ಕೇಳಿರ್ಬೋದು. ತಿರುವಣ್ಣಾಮಲೈ ಅಂತ ಅರುಣಾಚಲೇಶ್ವರ ದೇವಸ್ಥಾನ ಅಂತ. ಅದು ತುಂಬಾ ಪವರ್ಫುಲ್ ಟೆಂಪಲ್ಲು. ನೀವು ಅಲ್ಲಿ ಕಾಲಿಟ್ರೆ ಸಾಕು ನಿಮ್ಗೊಂದು ಪಾಸಿಟಿವ್ ವೈಬ್ ಅಂತೂ ಒಂದೇ ಬರುತ್ತೆ. ನಾನು ಎಷ್ಟೊಂದು ಸಲ ಅಲ್ಲಿ ಹೋದಾಗ ಲಾಸ್ಟ್ ಇಯರ್ 12ನೇ ತಾರೀಕು, ಎಕ್ಸಾಕ್ಟ್ 12ನೇ ತಾರೀಕು ನಾನು ಅಲ್ಲೇ ಇದ್ದೆ. 12 ಅಂದ್ರೆ ಇವಾಗ ಈ ವರ್ಷ ಏನು 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಹೋದ ವರ್ಷ ಡಿಸೆಂಬರ್ 12ಕ್ಕೆ ನಾನು ಅಲ್ಲೇ ಇದ್ದೆ ತಿರುವಣ್ಣಾಮಲೈಯಲ್ಲಿ. ಅವತ್ತು 14 ಕಿಲೋಮೀಟರ್ ನಾನು ಪಾದಯಾತ್ರೆ ಮಾಡಿದೆ. ಏನಕ್ಕೆ ಅಂದ್ರೆ ದರ್ಶನ್ ಸರ್ಗೆ ಬೇಲ್ ಆಗಿತ್ತು ಆಲ್ರೆಡಿ. ಸೊ ರೆಗ್ಯುಲರ್ ಬೇಲ್ ಆಗಿರ್ಲಿಲ್ಲ. ಸೊ ದರ್ಶನ್ ಅಂದ್ರೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ನೀವೇನೇ ಸಂಕಲ್ಪ ಮಾಡಿದ್ರು 100% ಆಗೇ ಆಗುತ್ತೆ. ಅದಂತೂ ಸತ್ಯ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ಇಂಡಸ್ಟ್ರಿಲಿ ಎಷ್ಟೋ ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ಈ ಥರ ಎಷ್ಟೋ ಜನ ಹತ್ರ ಅಂದರೆ ಈಗಲ್ಲ ನಾನು ಹೇಳ್ತಾರೆ, ಒಂದು 6-7 ಇಯರ್ಸ್ ಬ್ಯಾಕು ಒಂದು ನಾರ್ಮಲ್ ಸಿಂಗರ್ ಆಗಿದ್ದಾಗ ಎಷ್ಟೋ ಜನ TV ಚಾನಲ್ವರೆಗೆ ನಾನೇ ಫೋನ್ ಮಾಡಿ ಕೇಳ್ಬಿಟ್ಟಿದ್ದೀನಿ, ಒಂದು ಇಂಟರ್ವ್ಯೂ ಮಾಡ್ಕೊಡಿ, ನನಗೆ ಒಂದು ಇಂಟರ್ವ್ಯೂ ಮಾಡ್ಕೊಡಿ ಅಂದರೆ. ಇವಾಗ ದರ್ಶನ್ ಸರ್ ಹೇಳ್ತಾರಲ್ಲ, ಮೆಜೆಸ್ಟಿಕ್ ಸಿನಿಮಾ ಮಾಡಿದಾಗ ನಾನೇ ಸರ್ ಹೀರೋ ಅಂತ ದರ್ಶನ್ ಸರ್ ಓಪನ್ ಆಗಿ ಹೇಳ್ಕೊಂಡು, ಆ ಥರ ನಾನು ಎಷ್ಟೋ ಅಂದರೆ ಹೊಸಬ ಅವಾಗ ನಾನು ಎಷ್ಟೋ ಜನಕ್ಕೆ ಫೋನ್ ಮಾಡಿ ಒಂದು ಇಂಟರ್ವ್ಯೂ ಮಾಡ್ಕೊಡಿ ಅಂತ ನಾನೇ ಕೇಳಿದ್ದೀನಿ. ತಪ್ಪಲ್ಲ, ಅದು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಬಟ್ ಇವತ್ತು ಎಷ್ಟೋ ಜನ ಫೋನ್ ಮಾಡಿ ಒಂದು ಇಂಟರ್ವ್ಯೂ ಬೇಕು ನಿಮ್ದು, ಒಂದು ಚೂರು ಹೆಸರು ಮಾಡಿದ್ದೀರಾ ನೀವು, ಮುಂದಕ್ಕೆ ತುಂಬಾ ಹೆಸರು ನೀವು ಮಾಡ್ಬೇಕಿನ್ನು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಅಂದರೆ ಆ್ಯಕ್ಟಿಂಗ್ ಕೂಡ ಮಾಡ್ಬೇಕು ನೀವು ಅಂತೆಲ್ಲ ಹೇಳ್ತಾರೆ. ಬಟ್ ಅದೊಂದು ಖುಷಿ ನನಗೆ ವಿಚಾರ. ಸೊ ಅವತ್ತು 12ನೇ ತಾರೀಕು ನಾನು ಅಲ್ಲಿ ಹೋಗಿ ಬಂದ ಮೇಲೆ ನನಗೊಂದಷ್ಟು ವೈಬ್ ಕ್ರಿಯೇಟ್ ಆಯಿತು. ದರ್ಶನ್ ಅಲ್ಲಿ ಹೋಗಿ ಬಂದಮೇಲೆ ನಾನು ಫಸ್ಟ್ ಸಾಂಗ್ ಮಾಡಿದ್ದು ದರ್ಶನ್ ಅವ್ರಿಗೆ, ನಂಬ್ತಿರೋ ಬಿಡ್ದಿರೋ ನನಗೆ ಗೊತ್ತಿಲ್ಲ, ಕರುನಾಡಿನ ಕರಿಯ ಫಸ್ಟ್ ಸಾಂಗ್ ಮಾಡಿದ್ದು ಅಲ್ಲಿ ಹೋಗಿ ಬಂದಮೇಲೆ. ಸಂಕಲ್ಪ ಮಾಡ್ಕೊಂಡ್ಬಂದೆ, ನಾನು ಒಂಚೂರು ಹೆಸರು ಮಾಡಬೇಕು ಇಂಡಸ್ಟ್ರಿಲಿ ಅಂತ. ಅದು ಯಾವ ದೇವ್ರ ಪುಣ್ಯನ ಏನೋ ಗೊತ್ತಿಲ್ಲ, ಫಸ್ಟ್ ಸಾಂಗೇ ದರ್ಶನ್ ಅವ್ರಿಗೆ ಮಾಡಿದೆ. ದರ್ಶನ್ ಅವ್ರು ಅವತ್ತು ಮನೆಗೆ ಕರೆಸಿ ಸಾಂಗ್ ರಿಲೀಸ್ ಮಾಡಿಕೊಟ್ರು. ಫಸ್ಟ್ ಸಾಂಗ್ಗೆ ನಾನು ಯಾರು ಏನು ಅಂತ ಗೊತ್ತಿಲ್ಲ, ಯಾರೋ ಒಬ್ಬ ಹುಡುಗ, ರೋಡಲ್ಲಿ ಹೋಗ್ತಿರೋ ಒಬ್ಬ ಹುಡುಗ, ಎಲ್ಲೋ ಮೂಲಲ್ಲಿರೋ ಒಬ್ಬ ಹುಡುಗನ ಕರ್ಕೊಂಡ್ಬಂದು ಬಾಚಿನ ಅಂದ್ಬಿಟ್ಟು ಕರ್ಕೊಂಡ್ಬಂದು ಮುಂದೆ ಬಿಟ್ರು ನಮ್ಮನ್ನ. ಸೊ ಅದೊಂದು ನಮಗೆ ಖುಷಿ. ಸೊ ಈ ವರ್ಷನೂ ಅಷ್ಟೇ, ಹೋದ ವರ್ಷ ಅಲ್ಲಿ ಸಂಕಲ್ಪ ಮಾಡಿದಾಗ ಅವ್ರಿಗೆ ರೆಗ್ಯುಲರ್ ಬೇಲ್ ಆಯಿತು. ಅವತ್ತಿನ ದಿನ ನಾನು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಾಗ ಸೊ ನ್ಯೂಸಲ್ಲೆಲ್ಲ ಬಂತು ದರ್ಶನ್ ಸರ್ಗೆ ರೆಗ್ಯುಲರ್ ಬೇಲ್ ಆಗಿದೆ ಅಂತ. ಅದಕ್ಕೋಸ್ಕರನೇ ಹೋಗಿದ್ದು ನಾನು 14 ಕಿಲೋಮೀಟರ್ ಪಾದಯಾತ್ರೆ ಒಬ್ಬನೇ ಹೋಗಿದ್ದೆ, ಯಾರಿಗೂ ಹೇಳ್ದಿರಾ. ಸೊ ಎಷ್ಟೊಂದು ಜನ ಫೋನ್ ಮಾಡಿ ನನಗೆ ವಿಡಿಯೋ ಇದ್ರೆ ಕಳಿಸು, ನಾನು ವಿಡಿಯೋ ಎಲ್ಲ ಕಳಿಸೋಣ. ನನ್ನ ಸಂಕಲ್ಪ ಅದು ದೇವ್ರ ಹತ್ರ, ನನಗೆ ಮತ್ತು ದೇವ್ರಿಗೆ ಕನೆಕ್ಷನ್ ಅಷ್ಟೇ. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ವೈರಲ್ ಮಾಡೋದು ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ದೇವ್ರ ಹತ್ರ ನನ್ನ ಹತ್ರ ಕಾನ್ಸಂಟ್ರೇಷನ್ ಅಷ್ಟೇ. ನನ್ನ ಸಂಕಲ್ಪ ಈಡೇರಿದೆ, ದೇವ್ರ ಹತ್ರ ರೀಚ್ ಆಗಿದೆ, ಬಂದಿದ್ದಾರೆ, ರೆಗ್ಯುಲರ್ ಬೇಲ್ ಆಯಿತು ಅವ್ರಿಗೆ ಅಂದ್ಬಿಟ್ಟು ಒಂದೇ ಒಂದು ಖುಷಿ ಆಯಿತು ನಂಗೆ. ಅವಾಗ ಎಲ್ಲ ಚಾನಲಲ್ಲೂ ರೆಗ್ಯುಲರ್ ಬೇಲ್ ಆಯಿತು ಅಂತ ಬರ್ತಾ ಇತ್ತು. ಸೊ ಆ ನ್ಯೂಸ್ ನೋಡಿ ನನಗೆ ಭಾಳ ಖುಷಿ ಆಯಿತು. ಅಲ್ಲೇ ಕುತ್ಕೊಂಡು ಒಂದು ವೀಡಿಯೋ ಮಾಡಿದೆ,
ದರ್ಶನ್ ಸರ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗಲೂ ಹುಡುಕಿ ಆ ವಿಡಿಯೋ ಸಿಗುತ್ತೆ ನಿಮಗೆ, ರೆಗ್ಯುಲರ್ ಬೇಲ್ ಆಗಿದೆ ಅಂತ. ಖುಷಿ ಆಯಿತು. ಅರುಣಾಚಲೇಶ್ವರನಿಗೆ ಒಂದು ಥ್ಯಾಂಕ್ಸ್ ಹೇಳಿ, ಆ ಬೆಟ್ಟಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ. ಅಂದರೆ ಆ ಬೆಟ್ಟದ ಮೇಲೆ ಪ್ರತಿ ವರ್ಷ ಕಾರ್ತಿಕ ದೀಪಂ ಅಂತ ಮಾಡ್ತಾರೆ. ಬೆಟ್ಟದ ಮೇಲೆ ಅಂಡಿಸ್ತಾರೆ. ಏನಕ್ಕೆ ಕಾರ್ತಿಕ ದೀಪ ಮಾಡೋದು ಅಂತಂದ್ರೆ ಶಿವ ಪಾರ್ವತಿ ಒಂದಾಗಿದ್ದ ದಿನ ಅವತ್ತು. ಸೊ ಅವತ್ತಿನ ದಿನ ನೀವೇನು ಸಂಕಲ್ಪ ಮಾಡಿದ್ರು ಹಾಗೇ ಆಗುತ್ತದು, ಅದು ಖಂಡಿತ. ಸೊ ನಾನಾಗಿದ್ದ ತಕ್ಷಣ ಸಂಕಲ್ಪ ಈಡೇರ್ತು. ಸೊ ಈ ಸಲನೂ 3ನೇ ತಾರೀಕು ದೀಪ ಇದೆ ಕಾರ್ತಿಕ. ವರ್ಷ ನಾನು ಹೋಗ್ತೀನಿ ದೀಪಕ್ಕೆ. ಸೊ ಈ ವರ್ಷನೂ ಕೂಡ 2ನೇ ತಾರೀಕು ನೈಟ್ ಇಲ್ಲಿಂದ ಹೋಗ್ತಾ ಇದ್ದೀನಿ. ಈ ವರ್ಷನೂ ಕೂಡ 14 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. ಸೊ ಅಲ್ಲಿ ಹೋಗಿ ದೇವ್ರಿಗೊಂದು ಸಂಕಲ್ಪ ಮಾಡಿಕೊಂಡು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಕೇಳಿಕೊಂಡು, ಡೆವಿಲ್ ಸಿನಿಮಾಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ದರ್ಶನ್ ಅವರ ಅಭಿಮಾನಿಗಳಿಗೆಲ್ಲ ಕಣ್ಣು ಬಿದ್ದೋಗಿದೆ. ಸೊ ಅವ್ರಿಗೂ ಎಲ್ಲ ನೀನೇ ನೋಡಪ್ಪ, ಯಾಕಂದರೆ ಅದು ಅಗ್ನಿಮೂಲ, ಇಡೀ ಪ್ರಪಂಚಕ್ಕೆ ಅಗ್ನಿಮೂಲ. ಅದು ಅಗ್ನಿನ ಯಾರು ತಡೆಯೋಕ್ಕಾಗಲ್ಲ, ನೀವು ನಂಬ್ತಿರೋ ಬಿಡ್ತೀರೋ. ನೀವೊಂದು ಬೆಂಕಿ ನಿಂತ್ಕೊಂಡ್ರೆ ನೀವು ಉಳಿಯಲ್ಲ. ಸೊ ಅದು ಜಾಗನೇ ಹಂಗೆ, ನೀವು ಅಲ್ಲಿ ನಿಂತ್ಕೊಂಡ್ರೆ ಬಿಸಿ ಇರುತ್ತೆ ನಿಮಗೆ, ಅಷ್ಟು ಬಿಸಿ ನಿಮ್ಗಲ್ಲಿ. ನೀವೊಂದ್ಸಲ ಹೋಗಿ ಬನ್ನಿ, ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆ ಒಂದು ಬಿಸಿಲಿಗೆ ನಿಂತ್ಕೊಂಡಾಗ ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು, ನಿಮ್ಗೊಂದು ಎನರ್ಜಿ ಬರುತ್ತೆ. ಎಷ್ಟೋ ಜನ ಮಾತಾಡದೆ ನಿಲ್ಲಿಸ್ಬಿಟ್ಟಿರ್ತಾರೆ ಎಷ್ಟೋ ದಿನಗಳಿಂದ. ಅಲ್ಲಿ ಹೋಗಿ ನೀವು ಬನ್ನಿ, ನಿಮ್ಮನ್ನ ಮಾತಾಡಕ್ಕೆ ನಿಮ್ಮನ್ನ ಹಿಡಿಯಕ್ಕೆ ಯಾರೋ ಸಾಧ್ಯ ಇಲ್ಲ. ಆ ಲೆವೆಲ್ ನೀವು ಮಾತಾಡ್ತೀರಾ. ಅಷ್ಟು ಸ್ಟ್ರೆಂತ್ ಆಗಲಿ, ಅಷ್ಟು ಪಾಸಿಟಿವ್ ವೈಬ್ ಆಗಲಿ ನಿಮಗೆ ಬರುತ್ತದು ಅಲ್ಲಿ ಹೋಗಿ ಬಂದಮೇಲೆ. ಸೊ ಅದನ್ನು ನಾನು ನೋಡಿರೋದು, ನಾನು ಕಂಡಿರೋದು. ಸೊ ಎಷ್ಟೋ ಜನಕ್ಕೆ ಅಲ್ಲಿ ಹೋಗಿ ಬಂದಮೇಲೆ ಪಾಸಿಟಿವ್ ವೈಬ್ ಆಗಿದೆ, ಎಷ್ಟೋ ಜನಕ್ಕೆ ಕೆಲಸಗಳಾಗಿದೆ. ಸೊ ಅಲ್ಲಿ ಹೋಗಿ ಬಂದರೆ ಒಂದು ತೃಪ್ತಿ. ಆಮೇಲೆ ಇನ್ನೊಂದು, ಆ ದೇವ್ರನ್ನ ನೀವು ನೋಡಬೇಕು ಅಂದರೆ ನೀವು ಪುಣ್ಯ ಮಾಡಿರೋದು, ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು. ಈಗ ನೀವು ಕೇದಾರ್ನಾಥ್ ಹೆಂಗೆ ಹೋಗ್ತೀರಾ ಆ ಥರ ಈ ಜಾಗ. ಕಾಶಿ, ಕೇದಾರ್ನಾಥ್ ಎಲ್ಲ ಮುಕ್ತಿಗೋಸ್ಕರ ಹೋಗ್ತಾರೆ. ಇಲ್ಲಿ ಅವ್ರನ್ನ ನೆನೆಸ್ಕೊಂಡ್ರೆ ಮುಕ್ತಿ. ಇಲ್ಲಿ ಆ ದೇವ್ರನ್ನ ನೀವು ಇಲ್ಲಿ ಕುತ್ಕೊಂಡು ನೆನೆಸ್ಕೊಂಡ್ರೂ ಅವ್ನು ನಿಮಗೆ ಕಾಣಿಸ್ತಾನೆ, ಅವ್ನ ನೆನೆಸ್ಕೊಂಡ್ರೆ ಮುಕ್ತಿ. ಸೊ ಆ ಥರ ದೇವರಲ್ಲಿ ಇರೋದು ಅರುಣಾಚಲೇಶ್ವರ ಶಿವ ಮತ್ತು ಪಾರ್ವತಿ. ಸೊ ಅಲ್ಲಿ 14 ಕಿಲೋಮೀಟರ್ ಪಾದಯಾತ್ರೆ ಇದೆ. ಸೊ ಈ ವರ್ಷನೂ ಪಾದಯಾತ್ರೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಹೋಗ್ತೀನಿ. ಸೊ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬರಲಿ ಅಂತ ಕೇಳ್ಕೊಂಡು, ಅದು ಶಿವನ ಹತ್ರ ಕೇಳ್ಕೊಂಡು ಬರ್ತೀನಿ. ಸೊ ಡೆವಿಲ್ಗೆ ಒಳ್ಳೆಯದು. 11ನೇ ತಾರೀಕು ಡೆವಿಲ್ ರಿಲೀಸ್ ಆಗುತ್ತೆ. ಅಲ್ಲೂ ಪೋಸ್ಟರ್ ಎಲ್ಲ ಇಟ್ಕೊಂಡು ಡೆವಿಲ್ಗೆ ಪೂಜೆ ಮಾಡಿಸಿ ಎಲ್ಲ ಬರ್ತೀವಿ. ಸೊ ಅಷ್ಟೇ, ಇನ್ನೇನು ಹೇಳೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.